ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಆ, ಇವತ್ತಿನ ಎಥಿಕ್ಸ್ ಆಫ್ ಲೈಫ್ ಏನಪ್ಪ ಅಂತ ಅಂದರೆ, ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಏನೋ ಕಷ್ಟದಲ್ಲಿರ್ತಾನೆ, ಅಥವಾ ಅವ್ನಿಗೇನೋ ಇರುತ್ತೆ. ಕಷ್ಟನೇ ಅಂತ ಅಲ್ಲ, ಪರಿಸ್ಥಿತಿಗಳು ಅವನಿಗೆ ಅನುಕೂಲ ಆಗಿರಲ್ಲ ಒಂದು. ಸೊ ಅವ್ನ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ, ಆ ಕೆಲಸ ಮಾಡ್ಕೊಡೋಕ್ಕಾಗಲ್ವೋ, ಅಥವಾ ಅವನು ತಗೊಂಡಿರೋ ದುಡ್ಡು ಕಟ್ಟೋಕ್ಕಾಗಲ್ವೋ, ಇನ್ನೊಂದೋ ಏನೋ ಎಲ್ಲವೂ ಗೊತ್ತಿರುತ್ತೆ ನಮಗೆ. ಆ ಪರಿಸ್ಥಿತಿಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಅಂಥ ಪರಿಸ್ಥಿತಿಲಿ ನಮಗೆ ಗೊತ್ತಿದ್ದಾಗ, ಸೊ ಅದನ್ನು ಒತ್ತೋದು, ಕೆಣ್ಕೋದು, ಅಥವಾ ಅವನ ಪರಿಸ್ಥಿತಿ ನಮಗೆ ಗೊತ್ತಿದ್ರೂ ಇಲ್ಲ ಇವ್ನು ಹಿಂಗೆ ಮಾಡಬೇಕು ಅಂತ ಮಾಡೋದು, ಇವೆಲ್ಲ ಯಾರಿಗೂ ಒಳ್ಳೇದಲ್ಲ ಸ್ನೇಹಿತರೆ. ಸೊ ನಾನು ಹೇಳೋದು ಇಷ್ಟೇ, ಪರಿಸ್ಥಿತಿ ಗೊತ್ತಿದ್ದಾಗ ದಯವಿಟ್ಟು ನೀವು ಏನೋ ಅದ್ರ ಬಗ್ಗೆ ಕೇಳೋದಕ್ಕೂ ಹೋಗ್ಬೇಡಿ, ಮಾಡೋದಕ್ಕೂ ಹೋಗ್ಬೇಡಿ. ಅವ್ರು ಹೆಂಗಿರ್ತಾರೆ ಹೆಂಗಿರಲಿ. ಸೊ ಎಲ್ಲದಕ್ಕೂ ಏನಂದರೆ, ನೀವು ಆ ರೀತಿ ಕೇಳದೇ ಇದ್ದರೆ ತುಂಬ ದೊಡ್ಡ ಮನುಷ್ಯರಾಗ್ತೀರ ಒಂದು. ಆಮೇಲೆ ತುಂಬ ಗ್ರೇಟ್ ಆಗ್ತೀರ. ಆಮೇಲೆ ಮನುಷ್ಯನ ಪರಿಸ್ಥಿತಿ ಒಂದೇ ರೀತಿ ಇರಲ್ಲ. ನೀವು ಅವನಿಗೆ ಅಣಗಿಸೋದು, ಅಥವಾ ಆ ಪರಿಸ್ಥಿತಿಲೆಲ್ಲ ನೀವು ಅವನಿಗೆ ಹೀಯಾಳಿಸಿರೋದು ಮಾಡಿದಂಥ ಸಂದರ್ಭದಲ್ಲಿ ಅವನು ಎಲ್ಲ ಓವರ್ಕಮ್ ಆಗಿ ತುಂಬ ಶೈನ್ ಆದಾಗ ನಿಮ್ಮನ್ನ ಯಾವ ರೀತಿ ನೋಡ್ಬೋದು. ಬಟ್ ಅವ್ರು ಹಂಗೆ ನೋಡಲ್ಲ, ಯಾಕೆಂದ್ರೆ ಅನುಭವಿಸಿರ್ತಾರೆ. ಇರಲಿ ಬಿಡೋ, ಏನೋ ಇದು ಮಾಡ್ತಾರೆ ಅಂತ. ಸೊ ಒಬ್ಬ ಮನುಷ್ಯನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವನಿಗೆ ಅದು ಗೊತ್ತಿದ್ದೂ ಇವ್ನಿಗೆ ಆಗಲ್ಲ, ಅಥವಾ ದುಡ್ಡು ಕೊಡೋಕ್ಕಾಗಲ್ಲ, ಅಥವಾ ಒಡವೆ ಏನೋ ಅವ್ನ ಪರಿಸ್ಥಿತಿ ಹಿಂಗಿದೆ ಅಂತ ಗೊತ್ತಾದಾಗ ಅದನ್ನು ಕೆಣ್ಕೋದಕ್ಕೆ ಹೋಗ್ಬೇಡಿ, ಟ್ರಿಗರ್ ಮಾಡಬೇಡಿ. ಯಾಕೆಂದರೆ ಬೆಳಗ್ಗೆ ಕತ್ಲೆ ಆದಮೇಲೆ ಬೆಳಕು ಬಂದೇ ಬರುತ್ತೆ. ಆ ಮನುಷ್ಯನೂ ಮನಸ್ಥಿತಿಲಿ ಒಂದೊಂದು ಸಲ ಮುಂದೊಂದು ದಿನ ತುಂಬ ಚೆನ್ನಾಗಿ ಶೈನ್ ಆಗ್ಬೋದು. ಆವಾಗ ನೀವು ಅವನಿಗೆ ಎದುರಿಗೆ ಸಿಕ್ಕಿದಾಗ ಮುಖ ಇರಲ್ಲ ತೋರಿಸೋದಕ್ಕೆ ಒಂದು. ಆಮೇಲೆ ಅವ್ನು ಮಾತಾಡ್ಸೋಕ್ಕೂ ಬಂದ್ರೂ ನಿಮಗೆ ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ. ಸೊ ಆದ್ದರಿಂದ ಮನುಷ್ಯನ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಒಬ್ಬರ ಹತ್ರ ಬಿಹೇವ್ ಮಾಡಿ. ದಿಸ್ ಈಸ್ ದ ಎಥಿಕ್ಸ್ ಆಫ್ ಟುಡೇಸ್ ಲೈಫ್.